ನೋಡಿ, ರಾಜ್ಯ ಸರ್ಕಾರದ ಮೇಲೆ ಈಗ ಸಾಲು ಸಾಲು ಆರೋಪ ಕೇಳಿ ಬರ್ತಾ ಇದೆ. ಈಗ ಬಡವರ ಅನ್ನಭಾಗ್ಯಕ್ಕೆ ಕನ್ನ ಹಾಕಿತ್ತ ಹಾಗಾದ್ರೆ ಸರ್ಕಾರ ಎನ್ನುವಂತ ಪ್ರಶ್ನೆ ಉದ್ಭವ ಆಗ್ತಾ ಇದೆ. ಆಹಾರ ಇಲಾಖೆ ವಿರುದ್ಧ ಬಿಪಿಎಲ್ ಕಾರ್ಡ್ದಾರರ ಕಿಡಿಕಾರ್ತಿದ್ದಾರೆ. ಆಟೋ ಚಾಲಕನಿಗೆ ಅಧಿಕಾರಿಗಳ ಬಿಗ್ ಶಾಕ್ ಇದು. ಬಿಪಿಎಲ್ ಕಾರ್ಡ್ ಅನ್ನ ಎಪಿಎಲ್ ಕಾರ್ಡ್ ಆಗಿ ಬದಲಾವಣೆ ಮಾಡಿದ್ದಾರೆ. ಸರ್, ನನ್ನ ಹೆಂಡತಿಗೆ ಕ್ಯಾನ್ಸರ್ ಇದೆ, ಆಸ್ಪತ್ರೆಯಲ್ಲಿ ಬಿಪಿಎಲ್ ಕಾರ್ಡ್ ಕೇಳ್ತಿದ್ದಾರೆ, ಸರ್ಕಾರ ನಮ್ಮ ಹೊಟ್ಟೆ ಮೇಲೆ ಹೊಡಿತಾ ಇದೆ. ರಿಪಬ್ಲಿಕ್ ಕನ್ನಡ ಮುಂದೆ ಆಟೋ ಚಾಲಕ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದ್ದಾರೆ. ನೋಡಿ, ಈ ಬಿಪಿಎಲ್ ಕಾರ್ಡ್ ಇಂದ ಖಾಲಿ ಇವರು ಅಕ್ಕಿಗಾಗಿ ಇರೋಲ್ಲ ಜನರು. ಒಂದಿಷ್ಟು ಜನರಿಗೆ ಚಿಕಿತ್ಸೆ ಇರ್ಬೋದು, ವಿದ್ಯಾರ್ಥಿ ವೇತನಕ್ಕೆ ಇರ್ಬೋದು, ಶಿಕ್ಷಣಕ್ಕೆ ಇರ್ಬೋದು, ಅದೆಲ್ಲ ಹೆಲ್ಪ್ ಆಗುತ್ತೆ ಈ ಬಿಪಿಎಲ್ ಕಾರ್ಡ್ ಇಂದ, ಬಿಲೋ ಪವರ್ಟಿ ಲೆವೆಲ್ ಇಂದ. ಆದ್ರೆ ಏಕಾಏಕಿ ಎಪಿಎಲ್ ಮಾಡಿಬಿಟ್ರೆ ಇವ್ರು ಯಾವುದು ರಾಜಕೀಯ ಇದಕ್ಕೆ? ಪಾಪ ಇವ್ರದ್ದೆಲ್ಲ ಏನ್ ಕತೆ, ಜನಸಾಮಾನ್ಯರಿಗೆ ಏನ್ ಮಾಡ್ಬೇಕಾಗತ್ತೆ? ಸರ್ಕಾರ ಸ್ಪಷ್ಟನೆ ಕೊಡಬೇಕಾಗತ್ತೆ. ಯಾಕಂದ್ರೆ ಒಬ್ಬ ಆಟೋ ಚಾಲಕ ಎಪಿಎಲ್ ಕಾರ್ಡ್ ಆಗಿದೆ, ಬಿಪಿಎಲ್ ಕಾರ್ಡ್ ರದ್ದು ಮಾಡಿದ್ದಾರೆ. ನಮ್ಮ ಜೊತೆಗೆ ಅವರೇ ಇದ್ರೆ ಮಾತಾಡ್ತೀನಿ. ಸರ್, ಬಿಪಿಎಲ್ ಕಾರ್ಡ್ ಯಾವಾಗಿತ್ತು, ಎಪಿಎಲ್ ಯಾವಾಗ ಆಯ್ತು? ಸರ್, ಹೋದ ತಿಂಗಳು ಸರ್. ಓಕೆ, ಹೋದ ತಿಂಗಳು ಅಕ್ಕಿ ತರಕ್ಕೆ ಹೋಗಿದಾಗ ರದ್ದಾಗಿದೆ, ಎಪಿಎಲ್ ಆಗೈತೆ ಅಂತ ಹೇಳಿದ್ರು ಸರ್. ಯಾಕಂತ ಕೇಳಿದ್ರೆ ಏನಾದ್ರು ಅಲ್ಲಿ ನಮ್ಗೆ ಗೊತ್ತಿಲ್ಲ ಅಂದ್ರು ಸರ್. ಓಕೆ, ಹೌದು ಸರ್. ಈ ಬಗ್ಗೆ ಏನಾದ್ರು ಸಚಿವರಿಗೆ ಮತ್ತು ಇಲಾಖೆಗೆ ಏನಾದ್ರು ಮನವಿ ಕೊಟ್ರೆ? ಏನಾದ್ರು ಕೊಟ್ಟಿದೀವಿ ಸರ್, ಲೆಟರ್ ಕೊಟ್ಟಿದ್ದೀವಿ, DC ಇಂದ ಸೈನ್ ಹಾಕಿ ಕೊಟ್ಟಿದ್ದೀವಿ, ಇಲ್ಲಿ ಫುಡ್ ಆಫೀಸ್ ಕೊಟ್ಟಿದ್ದೀವಿ. ಎಷ್ಟು ವರ್ಷಗಳಿಂದ ಬಿಪಿಎಲ್ ಇತ್ತು ನಿಮ್ಮ ಕಾರ್ಡ್ ಅಂತ? ಸರ್, ಅದೇ ಒಂದು 10 ವರ್ಷದಿಂದ ಇತ್ತು ಸರ್. ಬಿಪಿಎಲ್ ಕಾರ್ಡ್ ಇತ್ತು, ಏಕೆ ಎಪಿಎಲ್ ಕಾರ್ಡ್ ಮಾಡಿದ್ದಾರೆ ಸರ್. ಗ್ಯಾರಂಟಿ ಯೋಜನೆಯಿಂದ ಏನೋ 2,000 ರೂಪಾಯಿ ಹಣ ಕೊಡಲು ಈ ತರ ಮಾಡಿದ್ರ ಅಂತ ಏನಾದ್ರು ಅಂತ? ಸರ್, 2,000 ಹಣ ಕೊಡಕ್ಕೆ ಹಿಂಗ್ ಮಾಡಿದ್ರು ಸರ್. ಹೌದು ಸರ್. ಬಿಪಿಎಲ್ ಮಾಡಿದ್ರೆ ಎಪಿಎಲ್ ಮಾಡಿದ್ರೆ ಹಣ ಕೊಡಂಗಿಲ್ಲ ಅಂತ ಮಾಡಿದ್ರಂತೆ. ಸಮಯಕ್ಕಿಂತ 20 ನಿಮಿಷ ತಡವಾಗಿ ಕೊಡೋದು, ಆಮೇಲೆ ನೀವು ಬರ್ದಿಲ್ಲ, ಲೇಟ್ ಆಯ್ತು, ಅದನ್ನೆಲ್ಲ ಕೇಳೋಕ್ ಹೋಗಲ್ಲ ಅವರು ಟೈಮ್ ಆದ್ರ ಮೇಲೆ ಅವರು ಪ್ರಶ್ನೆ ಪತ್ರಿಕೆ ಕೊಟ್ಟಿದ್ರಲ್ಲ, ಉತ್ತರ ಪತ್ರಿಕೆಯನ್ನು ತಗೊಂಡು ಹೋಗ್ತಾರೆ ಕಲೆಕ್ಟ್ ಮಾಡಿಕೊಂಡು. ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತಹದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಾಗಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮಧ್ಯವರ್ತಿಗಳು ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವನ್ನು ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮಧ್ಯವರ್ತಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಹಾವೇರಿಯಲ್ಲಿ ಬ್ಯಾಲೆಟ್ ಬಾಕ್ಸ್ ಕದ್ಕೊಂಡು ಹೋಗಿದ್ರು. ಯಾರು ಏನು ಎತ್ತ ಯಾವುದು ಕೂಡ ಗೊತ್ತಿಲ್ಲ. ಅದನ್ನು ಎಷ್ಟು ಸುರಕ್ಷಿತವಾಗಿ ಇಟ್ಟಿದ್ರು ಅಂತ ಹೇಳಿದ್ರೆ APMC ಗೋಡೌನೊಳಗೆ ಇಟ್ಟಿದ್ರು. ಅದನ್ನು ಕದ್ಕೊಂಡು ಹೋದವ್ರದ್ದು ಯಾಕಂತ ವಿಚಾರಣೆ ಮಾಡಿದಾಗ, ಆರೋಪಿಗಳನ್ನು ಹಿಡಿದು ಕೇಳಿದಾಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮದ್ಯ ಸೇವನೆಗೆ ಹಣ ಹೊಂದಿಸಲು ಬಾಕ್ಸ್ ಕಳವು ಮಾಡಿದ್ರಂತೆ. ಹಮಾಲಿ ಕೆಲಸ ಮಾಡ್ತಾ ಇರುವಂತ ಯುವಕರಿಂದ ಈ ಕೃತ್ಯ ಆಗಿದೆ. 27 ಬ್ಯಾಲೆಟ್ ಬಾಕ್ಸ್ ಕಳವು ಮಾಡಿದ್ರು. 4 ಗುಜರಿ ಅಂಗಡಿ ವರ್ತಕ ಸೇರಿ 5 ಆರೋಪಿಗಳನ್ನೀಗ ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಆರೋಪಿಗಳ ಬೆನ್ನತ್ತಿ ಬಂಧಿಸಿರುವಂತಹ ಹಾವೇರಿ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ಆರೋಪಿಗಳು ಬಾಯಿ ಬಿಡ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಕುಡಿಯೋಕೆ ದುಡ್ಡಿಲ್ಲ, ಅಂದ್ರೆ ಮದ್ಯ ಸೇವನೆಗೆ ದುಡ್ಡಿಲ್ಲ, ಅದಕ್ಕೆ ಅದನ್ನು ಕದ್ವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯ ಕುಡಿಯೋಕ್ಕೇನು ಕದ್ರು, ಆ ಮೋರಿಗೆ ಯಾಕೆ ಬಿಸಾಕೋದ್ರು ಅಂತೆ? ನಿಕೇಶ್, ನಿಜಕ್ಕೂ ಉಪಚುನಾವಣೆ ಮುಗಿದ ನಂತರ ಏನ್ ಘಟನೆ ನಡೀತು, ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡಿದ್ರು. ಕಳೆದ ಹಲವು ತಾಲೂಕುಗಳಲ್ಲಿ ನಡೆದಂತಹ ರಾಜಕೀಯ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆದು ಅಲ್ಲಿ ಬಳಕೆ ಮಾಡಲಾಗ್ತಿತ್ತು ಈ ಒಂದು ಬ್ಯಾಲೆಟ್ ಬಾಕ್ಸ್ ಗಳನ್ನ. ಅದಾದ ನಂತರ ಇದೀಗ ಬ್ಯಾಲೆಟ್ ಬಾಕ್ಸ್ ಕಳ್ಳತನ ಆಗ್ತವೆ. ಕಳ್ಳತನ ಆದ ನಂತರ ಅದ್ಯಾರು ಗೊತ್ತಿರೋಲ್ಲ. ಅಂದ್ರೆ ದಿನನಿತ್ಯ ಆ ಕೆಲಸ ಮಾಡುವ, ಅಂದ್ರೆ ಕೂಲಿ ಕೆಲಸ ಮಾಡುವಂತಹ ಯುವಕರು ಅದೇ APMC ಮಾರ್ಕೆಟ್ ಇರ್ತಕ್ಕಂಥ ಸರ್ಕಾರಿ ಗೋಡೌನ್ ಹತ್ರ ಬಂದು ಮದ್ಯಪಾನವನ್ನು ಮಾಡ್ತಾ ಇದ್ರು. ದಿನನಿತ್ಯ ಮಾಡ್ತಿದ್ರು. ಒಂದು ದಿನ ಕಿಟಕಿಯಲ್ಲಿ ಕಂಡಂತ ಕಬ್ಬಿಣದ ಬಾಕ್ಸ್ ನೋಡ್ತಾರೆ. ಅದನ್ನ ನೋಡಿದ ನಂತರ ಇವುಗಳನ್ನ ಮಾರಾಟ ಮಾಡಿದ್ರೆ ಹಣ ಸಿಗುತ್ತೆ, ಮದ್ಯಪಾನಕ್ಕೆ ನಮಗೆ ಹಣ ಸಿಗುತ್ತೆ, ಇದನ್ನ ಯಾಕೆ ಕಳ್ಳತನ ಮಾಡಬಾರ್ದು ಅಂತ ಹೇಳಿ 4 ಜನ ಮಾತನಾಡ್ಕೊಳ್ತಾರೆ. ತದನಂತರ ಅದೇ ರೀತಿಯಾಗಿ ಕಬ್ಬಿಣದ ಕಂಬಿಗಳು ಇರ್ತವೆ, ಆ ಕಂಬಿಗಳನ್ನ ಕಟ್ ಮಾಡಿ ಒಳಗೆ ಹೋಗುವ ಮುಖಾಂತರ ಮತ್ತು ಶಟರ್ನ ಲಾಕ್ ಒಡೆಯುವ ಮುಖಾಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ
ದಿನನಿತ್ಯ ಕಳ್ಳತನ ಮಾಡಕ್ಕೆ ಹೋಗ್ತಾರೆ. ಸರ್ಕಾರ ಅಧಿಕಾರಿಗಳು ಮುಚ್ಚಿಕ್ಕಿದ್ದಾರೆ. ಯಾಕಂದ್ರೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಗಳಿದ್ದು, ಎಷ್ಟು ಕಳ್ಳತನ ಅದು ಅಂತ ಹೇಳಿ ಈಗ ಮುಂದೆ ತನಿಖೆಯಲ್ಲಿ ಗೊತ್ತಾಗುವಂತದ್ದು. ಸರಿಸುಮಾರು 27 ಬ್ಯಾಲೆಟ್ ಬಾಕ್ಸ್ ಅನ್ನ ಕಳ್ಳತನ ಮಾಡಿದ ನಂತರ ಇದೀಗ ಆ ಬಾಕ್ಸ್ ಅನ್ನ ಎತ್ತಿನಹಳ್ಳಿ ಎನ್ನುವ ಗ್ರಾಮದ ಮುಂದೆ ಇರತಕ್ಕಂತಹ ಒಂದು ಲೇಔಟ್ ನ ಚರಂಡಿಯಲ್ಲಿ ಬಿಸಾಡಿ ಹೋಗ್ತಾರೆ. ಕಾರಣ ಇಷ್ಟೇ, ಬ್ಯಾಲೆಟ್ ಬಾಕ್ಸ್ ಗಳನ್ನ ಅನುಮಾನ ಬಂದು ಗುಜರಿ ವ್ಯಕ್ತಿ ಒಬ್ಬ ಖರೀದಿ ಮಾಡೋದಿಲ್ಲ, ಮತ್ತೊಬ್ಬ ಖರೀದಿ ಮಾಡಿರ್ತಾನೆ, ಅವನನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. 4 ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮದ್ಯವ್ಯಸನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವ ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮದ್ಯವ್ಯಸನಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ. ಹಾವೇರಿಯಲ್ಲಿ ಬ್ಯಾಲೆಟ್ ಬಾಕ್ಸ್ ಕದ್ಕೊಂಡು ಹೋಗಿದ್ರು. ಯಾರು ಏನು ಎತ್ತ ಯಾವುದು ಕೂಡ ಗೊತ್ತಿಲ್ಲ. ಅದನ್ನ ಎಷ್ಟು ಸುರಕ್ಷಿತವಾಗಿ ಇಟ್ಟಿದ್ರು ಅಂತ ಹೇಳಿದ್ರೆ APMC ಗೋಡೌನೊಳಗೆ ಇಟ್ಟಿದ್ರು. ಅದನ್ನು ಕದ್ಕೊಂಡು ಹೋದವ್ರದ್ದು ಯಾಕಂತ ವಿಚಾರಣೆ ಮಾಡಿದಾಗ ಆರೋಪಿಗಳನ್ನು ಹಿಡಿದು ಕೇಳಿದಾಗ ಬಹಳ ಇಂಟ್ರೆಸ್ಟಿಂಗ್ ಸಂಗತಿ ಅಂದ್ರೆ ಮದ್ಯ ಸೇವನೆಗೆ ಹಣ ಹೊಂದಿಸಲು ಬಾಕ್ಸ್ ಕಳವು ಮಾಡಿದ್ರಂತೆ. ಹಮಾಲಿ ಕೆಲಸ ಮಾಡ್ತಾ ಇರುವಂತ ಯುವಕರಿಂದ ಈ ಕೃತ್ಯ ಆಗಿದೆ. 27 ಬ್ಯಾಲೆಟ್ ಬಾಕ್ಸ್ ಕಳವು ಮಾಡಿದ್ರು. 4 ಗುಜರಿ ಅಂಗಡಿ ವರ್ತಕ ಸೇರಿ 5 ಆರೋಪಿಗಳನ್ನೀಗ ಬಂಧಿಸಿದ್ದಾರೆ. ವಿಚಾರಣೆ ಕೂಡ ನಡೆಸಲಾಗ್ತಾ ಇದೆ. ಇನ್ನು ಆರೋಪಿಗಳ ಬೆನ್ನತ್ತಿ ಬಂಧಿಸಿರುವಂತಹ ಹಾವೇರಿ ಪೊಲೀಸರು ಸಾಕಷ್ಟು ವಿಚಾರಣೆಯನ್ನು ನಡೆಸಿದ್ರು. ಆ ಸಂದರ್ಭದಲ್ಲಿ ಈ ಆರೋಪಿಗಳು ಬಾಯಿ ಬಿಡ್ತಾ ಇರುವಂತದ್ದು ಏನಪ್ಪಾ ಅಂತ ಹೇಳಿದ್ರೆ, ನಮ್ಗೆ ಕುಡಿಯೋಕ್ ದುಡ್ಡಿಲ್ಲ, ಅಂದ್ರೆ ಮದ್ಯ ಸೇವನೆಗೆ ದುಡ್ಡಿಲ್ಲ, ಅದಕ್ಕೆ ಅದನ್ನು ಕದ್ವಿ ಅಂತ ಹೇಳ್ತಿದ್ದಾರೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಾರುತಿ. ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ, ಸದ್ಯ ಕುಡಿಯೋಕ್ಕೇನು ಕದ್ರು, ಆ ಮೋರಿಗೆ ಯಾಕೆ ಬಿಸಾಕೋದ್ರು ಅಂತೆ? ನಿಕೇಶ್, ನಿಜಕ್ಕೂ ಉಪಚುನಾವಣೆ ಮುಗಿದ ನಂತರ ಏನ್ ಘಟನೆ ನಡೀತು, ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡಿದ್ರು. ಕಳೆದ ಹಲವು ತಾಲೂಕುಗಳಲ್ಲಿ ನಡೆದಂತಹ ರಾಜಕೀಯ ಅಂದ್ರೆ ಗ್ರಾಮ ಪಂಚಾಯತಿ ಚುನಾವಣೆಗಳನ್ನು ನಡೆದು ಅಲ್ಲಿ ಬಳಕೆ ಮಾಡಲಾಗ್ತಿತ್ತು ಈ ಒಂದು ಬ್ಯಾಲೆಟ್ ಬಾಕ್ಸ್ ಗಳನ್ನ. ಅದಾದ ನಂತರ ಇದೀಗ ಬ್ಯಾಲೆಟ್ ಬಾಕ್ಸ್ ಕಳ್ಳತನ ಆಗ್ತವೆ. ಕಳ್ಳತನ ಆದ ನಂತರ ಅದ್ಯಾರು ಗೊತ್ತಿರೋಲ್ಲ. ಅಂದ್ರೆ ದಿನನಿತ್ಯ ಆ ಕೆಲಸ ಮಾಡುವ, ಅಂದ್ರೆ ಕೂಲಿ ಕೆಲಸ ಮಾಡುವಂತಹ ಯುವಕರು ಅದೇ APMC ಮಾರ್ಕೆಟ್ ಇರ್ತಕ್ಕಂಥ ಸರ್ಕಾರಿ ಗೋಡೌನ್ ಹತ್ರ ಬಂದು ಮದ್ಯಪಾನವನ್ನು ಮಾಡ್ತಾ ಇದ್ರು. ದಿನನಿತ್ಯ ಮಾಡ್ತಿದ್ರು. ಒಂದು ದಿನ ಕಿಟಕಿಯಲ್ಲಿ ಕಂಡಂತ ಕಬ್ಬಿಣದ ಬಾಕ್ಸ್ ನೋಡ್ತಾರೆ. ಅದು ನೋಡಿದ ನಂತರ ಇವುಗಳನ್ನ ಮಾರಾಟ ಮಾಡಿದ್ರೆ ಹಣ ಸಿಗುತ್ತೆ, ಮದ್ಯಪಾನಕ್ಕೆ ನಮಗೆ ಹಣ ಸಿಗುತ್ತೆ, ಇದನ್ನ ಯಾಕೆ ಕಳ್ಳತನ ಮಾಡಬಾರ್ದು ಅಂತ ಹೇಳಿ 4 ಜನ ಮಾತನಾಡ್ಕೊಳ್ತಾರೆ. ತದನಂತರ ಅದೇ ರೀತಿಯಾಗಿ ಕಂಬಿಗಳು ಇರ್ತವೆ, ಆ ಕಂಬಿಗಳನ್ನ ಕಟ್ ಮಾಡಿ ಒಳಗೆ ಹೋಗುವ ಮುಖಾಂತರ ಮತ್ತು ಶಟರ್ನ ಲಾಕ್ ಒಡೆಯುವ ಮುಖಾಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗ್ತಾರೆ. ಅದಾದ ನಂತರ ಬ್ಯಾಲೆಟ್ ಬಾಕ್ಸ್ ಗಳನ್ನ ದಿನನಿತ್ಯ ಕಳ್ಳತನ ಮಾಡಕ್ಕೆ ಹೋಗ್ತಾರೆ. ಸರ್ಕಾರ ಅಧಿಕಾರಿಗಳು ಮುಚ್ಚಿಕ್ಕಿದ್ದಾರೆ. ಯಾಕಂದ್ರೆ ಎಷ್ಟು ಬ್ಯಾಲೆಟ್ ಬಾಕ್ಸ್ ಗಳಿದ್ದು, ಎಷ್ಟು ಕಳ್ಳತನ ಅದು ಅಂತ ಹೇಳಿ ಈಗ ಮುಂದೆ ತನಿಖೆಯಲ್ಲಿ ಗೊತ್ತಾಗುವಂತದ್ದು. ಸರಿಸುಮಾರು 27 ಬ್ಯಾಲೆಟ್ ಬಾಕ್ಸ್ ಅನ್ನ ಕಳ್ಳತನ ಮಾಡಿದ ನಂತರ ಇದೀಗ ಆ ಬಾಕ್ಸ್ ಅನ್ನ ಎತ್ತಿನಹಳ್ಳಿ ಎನ್ನುವ ಗ್ರಾಮದ ಮುಂದೆ ಇರತಕ್ಕಂತಹ ಒಂದು ಲೇಔಟ್ ನ ಚರಂಡಿಯಲ್ಲಿ ಬಿಸಾಡಿ ಹೋಗ್ತಾರೆ. ಕಾರಣ ಇಷ್ಟೇ, ಬ್ಯಾಲೆಟ್ ಬಾಕ್ಸ್ ಗಳನ್ನ ಅನುಮಾನ ಬಂದು ಗುಜರಿ ವ್ಯಕ್ತಿ ಒಬ್ಬ ಖರೀದಿ ಮಾಡೋದಿಲ್ಲ, ಮತ್ತೊಬ್ಬ ಖರೀದಿ ಮಾಡಿರ್ತಾನೆ, ಅವನನ್ನು ಕೂಡ ಈಗ ಬಂಧನ ಮಾಡಿರುವಂತದ್ದು. 4 ಜೊತೆಗೆ ಗುಜರಿಯ ಮತ್ತೊಬ್ಬ ವ್ಯಕ್ತಿಯನ್ನು ಕೂಡ ಈಗ ಬಂಧನ ಮಾಡಿದ್ದಾರೆ. ಸದ್ಯ ತನಿಖೆ ಕೈಗೊಂಡಿರುವಂತದ್ದು. ಇದೀಗ ಮುಂದೆ ಎಲ್ಲಿಗೆ ನಿವೃತ್ತಿ ಹಾಗಾದ್ರೆ ಸರ್ಕಾರಿ ಜಾಗದಲ್ಲಿ ಇಟ್ಟಂತಹ ವಸ್ತುಗಳನ್ನೇ ಈಗ ಕಳ್ಳತನ ಮಾಡ್ಲಿಕ್ಕೆ ಮುಂದಾಗಿದ್ದಾರೆ ಅಂತಂದ್ರೆ ಯಾವ ರೀತಿ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ ಅಂತಕ್ಕಂಥದ್ದು ಒಂದು ಕಡೆ ಯಕ್ಷ ಪ್ರಶ್ನೆ ಆಗ್ತಿರುವಂತದ್ದು. ಸರ್ಕಾರಿ ಗೋಡೌನ್‌ನಲ್ಲಿಟ್ಟಂತಹ ವಸ್ತುಗಳನ್ನ ಕಳ್ಳತನ ಮಾಡ್ಲಿಕ್ಕೆ ಈ ಜನರು ಮುಂದಾಗಿದ್ರು. ಒಂದು ಮಧ್ಯವರ್ತಿಗಳಿರ್ತಾರೆ, ಮತ್ತೊಂದು ಕೂಲಿ ಕೆಲಸ ಅಂದ್ರೆ ಹಮಾಲಿ ಕೆಲಸ ಮಾಡುವ ವ್ಯಕ್ತಿಗಳಾಗಿರ್ತಾರೆ. ದುಡ್ಡು ಸಿಗುತ್ತೆ ಅನ್ನುವ ಒಂದು ಕಾರಣಕ್ಕಾಗಿ ಸರ್ಕಾರದ ವಸ್ತುಗಳನ್ನ ತೆಗೆದುಕೊಂಡು ಹೋಗಿ ಮಾರಾಟ ಮಾಡಿ ಮದ್ಯವ್ಯಸನ ಮಾಡ್ಲಿಕ್ಕೆ ಉಪಯೋಗ ಮಾಡ್ತಾ ಇರ್ತಾರೆ. ದಿನನಿತ್ಯ ಸಂಜೆ ಆದ್ರೆ ಸಾಕು, ಸುಸ್ತಾದ ನಂತರ ಕೆಲಸ ಮಾಡಿರ್ತಾರೆ, ಸುಸ್ತಾಗ್ತಾರೆ, ಮದ್ಯವ ತೆಗೆದುಕೊಂಡು ಬರ್ತಾರೆ. ಅದೇ ಸರ್ಕಾರಿ ಗೋಡೌನಿನ ಬಳಿ ಇವರು ಮದ್ಯವ್ಯಸನಿಗಳು ಸೇವನೆ ಮಾಡ್ತಾ ಇರ್ತಾರೆ. ಒಂದು ದಿನ ಕಣ್ಣಿಗೆ ಬಿದ್ದಂತಹ ಬ್ಯಾಲೆಟ್ ಬಾಕ್ಸ್ ಖರೀದಿ ಮಾಡ್ಲಿಕ್ಕೆ. ಓಕೆ, ಥ್ಯಾಂಕ್ ಯು ಮಾರುತಿ ನಿಮ್ಮೆಲ್ಲ ಮಾಹಿತಿಗೆ.